ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸನ್ ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ನೆನ್ನೆ ಅಷ್ಟೇ ನಾನು ಮೈಸೂರು ಯೂನಿವರ್ಸಿಟಿಯ ರಿಲೇಟೆಡ್ ಆದಂತ ಒಂದು ವಿಡಿಯೋನ ಮಾಡಿದ್ದೆ. ಸೊ ಏನಂತ ಹೇಳಿದ್ರೆ, ನೀವು ಪಿ ಜಿ ಎಂಟ್ರೆನ್ಸ್ ಅನ್ನ ಬರೆದು ಪಿ ಜಿ ಎಂಟ್ರೆನ್ಸ್ ಮಾರ್ಕ್ಸ್ ಎಲ್ಲ ಅನೌನ್ಸ್ ಆಗಿದೆ. ಈಗ ಫೈನಲ್ ಆಗಿ ಅಪ್ಲಿಕೇಶನ್ ಅನ್ನ ನೀವು ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ಇನ್ಫಾರ್ಮೇಶನ್ ಫೀಡ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ನ ಎನ್ಕ್ಲೋಸ್ ಮಾಡಿ ಮೀನ್ಸ್ ಅಟ್ಯಾಚ್ ಮಾಡಿ ನೀವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಆನ್ಲೈನ್ ಲಿಂಕ್ ಓಪನ್ ಆಗಿದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾವ ತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಒಂದ್ಸಲ ಆನ್ಲೈನ್ ನಲ್ಲಿ ಈ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದು ಯಾವ ತರ ಅಂತ ಹೇಳಿ ಲೈವ್ ಆಗಿ ತೋರಿಸಿ ಅಂತ ಕೇಳಿದ್ರು. ನೀವು ಲೈವ್ ಆಗಿ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಬೇಕಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ. ಆಕ್ಚುಲಿ ನಮ್ಮ ಸ್ನೇಹಿತರೊಬ್ಬರ ಹತ್ರ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಐಡಿಯನ್ನು ಇಸ್ಕೊಂಡು, ಸೊ ನಿಮಗೋಸ್ಕರ ಯಾವ ರೀತಿ ಆನ್ಲೈನ್ ನಲ್ಲಿ ಹೋಗಿ ಫೈನಲ್ ಅಪ್ಲಿಕೇಶನ್ ಅನ್ನ ಆನ್ಲೈನ್ ನಲ್ಲಿ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ತೋರಿಸುವಂತ ಉದ್ದೇಶದಿಂದ ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡಿ. ಫ್ರೆಂಡ್ಸ್, ನೀವು ಮೈಸೂರು ಯೂನಿವರ್ಸಿಟಿಯ ವೆಬ್ಸೈಟ್ಗೆ ಹೋಗಿ, ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಪಿ ಜಿ ಅಡ್ಮಿಷನ್ 2026-27 ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಈ ರೀತಿಯ ಒಂದು ಸ್ನಾತಕೋತ್ತರ ಪ್ರವೇಶಾತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕೆಳಗೆ ಬಂದ್ರೆ ನೀವು ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನ್ ಮಾಡಬೇಕು, ಅಪ್ಲಿಕೇಶನ್ ಫಾರ್ ಪೋಸ್ಟ್ ಗ್ರಾಜುಯೇಟ್ ಅಡ್ಮಿಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 26-27 ಅಂತಿದೆ. ಸೊ ನೀವು ನಿಮ್ಮ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಲಾಗಿನ್ ಅನ್ನ ಕೊಟ್ರೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಓಪನ್ ಆಗೋದು ನಿಮಗೆ ಡ್ಯಾಶ್ ಬೋರ್ಡ್ ಇಲ್ಲಿ. ಸೊ ನಾನಿಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ನಂಬರ್ ನ ಇಸ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡಬಹುದು, ಇದು ಡ್ಯಾಶ್ ಬೋರ್ಡ್. ಆಕ್ಚುಲಿ ಎಲ್ಲ ಇನ್ಫಾರ್ಮೇಶನ್ ನೀವು ಆಲ್ರೆಡಿ ಫಿಲ್ ಮಾಡಿರ್ತೀರಾ. ಪಿ ಜಿ ಎಂಟ್ರೆನ್ಸ್ ಅಲ್ಲಿ ನೀವು ಆಲ್ರೆಡಿ ಅಟೆಂಡ್ ಆಗಿರ್ತೀರಾ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿ ನಂಬರು, ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ನೇಮು, ಫಾದರ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ಓಕೆ, ನಿಮ್ಮ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಸೊ ಎಲ್ಲವೂ ಡೀಟೇಲ್ ಇಲ್ಲಿ ಆಲ್ರೆಡಿ ಫಿಲ್ ಮಾಡಿರ್ತೀರಾ. ಸೊ ನಿಮ್ಮ ಯು ಜಿ ಡಿಗ್ರಿ ಡೀಟೇಲ್ಸ್ ಕೂಡ ನೀವು ಎಂಟರ್ ಮಾಡಿರ್ತೀರಾ. ಸೊ ಇಲ್ಲಿ ಯು ಜಿ ಯಾವುದು ಅಂತೇಳಿ ಬ್ಯಾಚಲರ್ ಆಫ್ ಕಾಮರ್ಸ್ ಅವ್ರದ್ದು. ಸೊ ಯಾವ ಕಾಲೇಜು, ಮಹಾರಾಜ ಕಾಲೇಜು, ಅಡ್ಮಿಷನ್ ಆಫ್ ಮಂತ್ ಯಾವ ಇಯರ್ ಆಗಿರ್ತೀರ ಅದು ಕೂಡ ಓಪನ್ ಆಗಿರುತ್ತೆ. ಸೊ ಮತ್ತೆ ಇಲ್ಲಿ ಯಾವ ಯೂನಿವರ್ಸಿಟಿ, ನಿಮ್ಮ ಲ್ಯಾಂಗ್ವೇಜಸ್ ಕನ್ನಡ ಮತ್ತೆ ಇಂಗ್ಲಿಷು, ಮತ್ತೆ ಯು ಜಿ ಪ್ರೋಗ್ರಾಮ್ BCom ಅಂತೇಳಿ ನಿಮ್ಮ ಸಿಗ್ನೇಚರು. ಸೊ ಈ ಎಲ್ಲ ಡೀಟೇಲ್ಸ್ ಆಲ್ರೆಡಿ ಫಿಲ್ ಮಾಡಿರ್ತೀರಾ. ಓಕೆ, ಇಲ್ಲಿ ಈವನ್ ಎಂಟ್ರೆನ್ಸ್ ಮಾರ್ಕ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಪೇಮೆಂಟ್ ಡೀಟೇಲ್ ಯಾವ್ದಾದಕ್ಕೆ ಅಪ್ಲೈ ಮಾಡಿದ್ರಿ ಏನು ಅಂತ ತೋರಿಸ್ತಾ ಇದೆ. ಇಲ್ಲಿ ಸೋಷಿಯಲ್ ವರ್ಕ್ಗೆ ಇವರು ಅಪ್ಲೈ ಮಾಡಿದ್ದಾರೆ. ಮತ್ತೆ ಸೋಷಿಯಲ್ ವರ್ಕ್ ಬಿಟ್ರೆ ಗ್ರೂಪ್ 3 ನಲ್ಲಿ ಎಂ.ಕಾಮ್ ಫಿನಾನ್ಷಿಯಲ್ಗೆ ಇವರು ಅಟೆಂಡ್ ಮಾಡಿ ಫೀಸ್ ಅನ್ನು ಕೂಡ ಪೇ ಮಾಡಿದ್ದಾರೆ. ಸೋಷಿಯಲ್ ವರ್ಕ್ಗೆ 1200 ಮತ್ತೆ ಗ್ರೂಪ್ 3ಗೆ 2400 ಕಟ್ಟಿರುವಂತದನ್ನ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗೆ ಕೆಳಗೆ ಬಂದ್ರೆ ನಿಮ್ಮ ಒಂದು ಪಿ ಜಿ ಎಂಟ್ರೆನ್ಸ್ ಮಾರ್ಕ್ಸ್ ಕೂಡ ಇಲ್ಲಿ ತೋರಿಸ್ತಾ ಇರುವಂತದ್ದು, ಎಷ್ಟು ತಗೊಂಡಿದ್ದಾರೆ ಏನು ಅಂತ ಹೇಳಿ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಎಡಿಟ್ ಯು ಜಿ ಇನ್ಫಾರ್ಮೇಶನ್ ಅಂತಿದೆಯಲ್ಲ, ಅಥವಾ ಆಡ್ ಆರ್ ಎಡಿಟ್ ಯು ಜಿ ಇನ್ಫಾರ್ಮೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ನೀವು ಏನೆಲ್ಲ ಎಂಟ್ರಿನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಇನ್ಸ್ಟ್ರಕ್ಷನ್ ಹೇಳಿದ್ನಲ್ಲ, ಸೊ ಅದು ಇಲ್ಲಿ ಕ್ಲಿಯರ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡೂ ಯು ಕ್ಲೈಮ್ ಸೀಟ್ ಅಂಡರ್ ದಿ ಫಾಲೋಯಿಂಗ್ ಕ್ಯಾಟಗರೀಸ್, ಮಲ್ಟಿಪಲ್ ಚಾಯ್ಸ್ ಅಪ್ಲಿಕೇಬಲ್ ಅಂತ ಹೇಳ್ತೇನೆ ನೋಡಿ. ನಿನ್ನೆ ಹೇಳ್ದಂಗೆ ನೀವು ಏನು ಸ್ಪೆಷಲ್ ಕ್ಯಾಟಗರಿನಲ್ಲಿ ನೀವೇನಾದ್ರು ಸೀಟ್ನ ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದ್ರೆ, ಕನ್ನಡ ಮೀಡಿಯಂ ಆಗಿರ್ಬೋದು, NCC, NSS, ಸ್ಪೋರ್ಟ್ಸು, ಲಿಟ್ರರಿ ಅಂಡ್ ಕಲ್ಚರಲ್ ಆಕ್ಟಿವಿಟೀಸು, UOM ಟೀಚಿಂಗ್ ಫ್ಯಾಕಲ್ಟಿ, UOM ನಾನ್ ಟೀಚಿಂಗ್ ಸ್ಟಾಫ್ಸು, ಡಿಫ್ರೆಂಟ್ಲಿ ಏಬಲ್ಡ್, ಕಾಶ್ಮೀರಿ ಮೈಗ್ರೆಂಟ್ಸು, ಕಲ್ಯಾಣ ಕರ್ನಾಟಕ, ಟ್ರಾನ್ಸ್ಜೆಂಡರ್, ವಾರ್ಡ್ಸ್ ಆಫ್ ದಿ ಫಾರ್ಮರ್ಸ್ ಹೂ ಹ್ಯಾವ್ ಕಮಿಟೆಡ್ ಸೂಸೈಡ್ ಡ್ಯೂ ಡೆಬ್ಟ್ಸ್, ಅಂದ್ರೆ ನೀವು ರೈತರ ಆತ್ಮಹತ್ಯೆ ಆಗಿರ್ತಾರಲ್ಲ, ಸೊ ಅವ್ರು ಯಾರಾದ್ರೂ ಇದ್ರು ಅಂದ್ರೆ ಅವ್ರ ಮಕ್ಕಳುಗಳು ಅವರು ಇದನ್ನ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತೆ ನೀವು ಯಾವ್ದು ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್. ಸೊ ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ನಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು. ನಿಮ್ಮ ಡಿಗ್ರಿ, ಈ ಡಿಗ್ರಿಗೆ ಬಂದ್ರೆ ನೋಡಿ ಇಲ್ಲಿ ಹೇಳ್ತಾರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮ್ಯಾಕ್ಸಿಮಮ್ ಸೈಜ್ ಇಸ್ 2 MB ಅಂತ ಹೇಳಿ. ಮತ್ತೆ ಸರ್ ಎಲ್ಲ ಇಂಡಿವಿಜುವಲ್ ಆಗಿ ಹಾಕ್ಬೇಕಾ, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಅಂತೆಲ್ಲ ನೀವು ಅದನ್ನ ಹಾಕೋಕೋಬೇಡಿ. ಇಲ್ಲಿ ಹೇಳ್ತಾರೆ ಮರ್ಜ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇಂಟು ಸಿಂಗಲ್ PDF ಅಂತ ಹೇಳ್ತಾರೆ. ಎಲ್ಲ ಒಂದು ಸೆಮ್ಗಳದ್ದು ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಕ್ಯಾಮ್ ಸ್ಕ್ಯಾನರ್ ತಗೊಂಡು ಒಟ್ಟಿಗೆ ಒಂದು ಫೈಲ್ ನ ಮಾಡಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದ್ರೆ ಸೊ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂಡ್ ಆಪ್ಷನಲ್ ಅಂತ ಕೇಳ್ತಾರೆ. ಸೊ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಾ BSc ಆರ್ BA ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ಆಲ್ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಅಂಡ್ BCom, BCA, BBM ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ L1, L2 ಅಂಡ್ ಆಪ್ಷನಲ್ 1 ಆಲ್ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಓನ್ಲಿ ಅಂತ ಹೇಳ್ತಾರೆ. ಆಲ್ ಅದರ್ ಮೇಜರ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಿಲ್ ದ ಆಪ್ಷನಲ್ 1 ಆಲ್ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಓನ್ಲಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನು ಅಂದ್ರೆ, ನೀವು BSc BA ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ ನೀವು ಲ್ಯಾಂಗ್ವೇಜ್ 1 ಮತ್ತೆ 2 ಮಾರ್ಕ್ಸ್ ಎಷ್ಟು ಒಬ್ಟೈನ್ ಆಗಿರೋದು ಮತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ನಂತರದಲ್ಲಿ ನೀವು ಎಲ್ಲ ಆಪ್ಷನಲ್ ಗಳದ್ದು
ಫಸ್ಟ್ ಒನ್ ಕಾಣ್ತಾ ಇದೆಯಲ್ಲ ಅದರಲ್ಲೇ ನೀವು ಟೋಟಲ್ ಮಾರ್ಕ್ಸ್ ಮತ್ತೆ ನೀವು ಒಪ್ಟೈನ್ ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಸಾಕಾಗಿರುತ್ತೆ, ಬೇರೆ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. BCom, BCA, BBM ಕ್ಯಾಂಡಿಡೇಟ್ ಆಗಿದ್ರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಪ್ಲಸ್ ಆಪ್ಷನ್ 1 ಎಲ್ಲ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಗಳನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ಯಾವುದಾದ್ರು ಬೇರೆ ಅದರ್ ಮೇಜರ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಗಳು ನೀವು ಆಗಿದ್ರೆ ಫಿಲ್ ಆಪ್ಷನ್ 1 ಮತ್ತೆ ಆಲ್ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಅನ್ನ ನೀವು ಅಷ್ಟು ಮಾತ್ರ ತುಂಬಬೇಕಾಗುತ್ತೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮ್ ಬಂದ್ರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಲ್ಯಾಂಗ್ವೇಜ್ ಅಲ್ಲಿ ಮಾರ್ಕ್ಸ್ ಎಷ್ಟು, ಅಪ್ಟೈನ್ ಮಾರ್ಕ್ಸ್ ಎಷ್ಟು, ಲ್ಯಾಂಗ್ವೇಜ್ 2 ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಅಪ್ಟೈನ್ ಮಾರ್ಕ್ಸ್ ಎಷ್ಟು ಅಂತ ಅನ್ನೋದನ್ನ ನೀವು ಎಂಟ್ರಿ ಮಾಡಿ. ಇಲ್ಲಿ ಆಪ್ಷನಲ್ 1 ಅಂತ ಇದೆಯಲ್ಲ, ಇಲ್ಲೇ ನಿಮ್ಮ ಎಲ್ಲ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಎಷ್ಟು ಸಬ್ಜೆಕ್ಟ್ ಇದಾವೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಅಪ್ಟೈನ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಿದ್ರೆ ಸೊ ಅದು ಸಾಕಾಗಿರುತ್ತೆ ಫ್ರೆಂಡ್ಸ್. ಇದೇ ತರ ಸೆಕೆಂಡ್ ಸೆಮ್ ಅಲ್ಲೂ ಕೂಡ ಲ್ಯಾಂಗ್ವೇಜ್ ಇದ್ರೆ ಲ್ಯಾಂಗ್ವೇಜ್ ನ ಫಸ್ಟ್ ಹಾಕಿ, ಸೊ ಮೇಲ್ಗಡೆ ಏನು ಆಪ್ಷನಲ್ 1 ಅಲ್ಲೇ ಎಲ್ಲವನ್ನ ಆಡ್ ಮಾಡಿ ಅಲ್ಲಿ ಎಂಟರ್ ಮಾಡಿದ್ವಲ್ಲ, ಸೇಮ್ ಅದೇ ತರ ಸೆಕೆಂಡ್, ಥರ್ಡ್, ಫೋರ್ತ್ ಈ ತರದನ್ನ ನೀವು ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಟೋಟಲ್ ಸ್ಕೋರ್ ಎಷ್ಟು ಅಂತ ಅನ್ನೋದು ನಿಮ್ಗೆ ಏನು ತೋರಿಸುತ್ತೆ ಅದನ್ನ ನೀವು ಎಂಟ್ರಿ ಮಾಡಿದ್ರೆ ಪರ್ಸೆಂಟೇಜ್ ಬರುತ್ತೆ, ಮತ್ತೆ ಗ್ರೂಪ್ ಆಫ್ ಪರ್ಸೆಂಟೇಜ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕೋರ್ಸ್ ಸ್ಟಾರ್ಟ್ ಡೇಟ್ ಮತ್ತೆ ಕೋರ್ಸ್ ಎಂಡ್ ಡೇಟ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಇದೆಲ್ಲ ಆದ್ಮೇಲೆ ಡಿಕ್ಲರೇಷನ್ ಅಂತ ಅನ್ನೋದನ್ನ ಕ್ಲಿಕ್ ಮಾಡಿ. ಇಫ್ ದ ಕ್ಯಾಂಡಿಡೇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ದ ಕೋರ್ಸ್ ಫಾರ್ ವಿಚ್ he or she has applied, such candidates applications will not be considered for the admission to the PG ಕೋರ್ಸ್ ಅಂತ ಹೇಳ್ತಾರೆ. ಸೊ ಇದು ಮ್ಯಾಂಡೇಟರಿ. ಸೊ ಇದೆಲ್ಲನೂ ಮಾಡಿದ್ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ನಿಮ್ಮ UG ಇನ್ಫಾರ್ಮೇಶನ್ ಎಡಿಟ್ ಮಾಡಾದ್ಮೇಲೆ ಪ್ರೋಗ್ರಾಮ್ ಅಂಡ್ ಸೆಂಟರ್ ಸೆಲೆಕ್ಷನ್ ಅಂತ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ದಿ ಪ್ರೋಗ್ರಾಮ್ಸ್ ಮತ್ತೆ ಕಾಲೇಜಿನ ಪ್ರಯಾರಿಟಿಯನ್ನು ಕೊಟ್ಕೊಂಡು ಪ್ರೋಗ್ರಾಮ್ ಮತ್ತೆ ಚೇಂಜ್ ಮಾಡೋದಕ್ಕೆ ಪ್ರಯಾರಿಟಿ ಒಂದು ಅವಕಾಶ ಇದೆ. ಇದೆಲ್ಲವನ್ನು ಸೆಲೆಕ್ಟ್ ಮಾಡಿ ನೀವು ಅದನ್ನು ಸಬ್ಮಿಟ್ ಮಾಡಿದೆ ಆದ್ರೆ ಅಲ್ಲಿಗೆ ನಿಮ್ಮ PG ಅಪ್ಲಿಕೇಶನ್ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿಯ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ಗೆ ಸಂಬಂಧಪಟ್ಟಂತೆ ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಯಾವ ರೀತಿ ಯೂಸರ್ ನಿಮ್ಮ ಪಾಸ್ವರ್ಡ್ ಅನ್ನ ಬಳಸ್ಕೊಂಡು ನೀವು ಲಾಗಿನ್ ಆಗಿ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಫಿಲ್ ಮಾಡಿ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.